ಅವರು ಕಣಕ್ಕಿಳಿಯಲಿಕ್ಕಿದ್ದಾರೆ ಬಿಜೆಪಿಯಿಂದ. ಅದೇ ರೀತಿ ಬೀದರ್ ದಕ್ಷಿಣದಿಂದ ಡಾಕ್ಟರ್ ಶೈಲೇಂದ್ರ ಬೆಳದಾಳೆ ಅಂತ ಹೇಳಿ ಅವರ ಹೆಸರು, ಅವರಿದ್ದಾರೆ. ಔರಾದ್ನಿಂದ ಪ್ರಭು ಚೌಹಾಣ್, ಔರಾದ್ ವಿಧಾನಸಭಾ ಕ್ಷೇತ್ರದಿಂದ ಪ್ರಭು ಚೌಹಾಣ್ ಅವರು ಕಣಕ್ಕಿಳಿಯಲಿಕ್ಕಿದ್ದಾರೆ. ಭಾಲ್ಕಿಯಿಂದ ಡಿಕೆ ಸಿದ್ದರಾಮ ಅವರು, ಹುಮ್ನಾಬಾದಿಂದ ಸುಭಾಷ್ ಕಲ್ಲೂರ್ ಅವರು. ಇನ್ನು ಅದೇ ರೀತಿ ನೆಕ್ಸ್ಟ್ ಬಸವ ಕಲ್ಯಾಣದಿಂದ ಲಿಂಗರಾಜ್ ಪಾಟೀಲ್ ಅವರು, ಭಾಲ್ಕಿಯಿಂದ ಡಿಕೆ ಸಿದ್ದರಾಮ ಅವರು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಯಾದಗಿರಿಗೆ ಹೋಗೋದಾದ್ರೆ ಯಾದಗಿರಿಯಲ್ಲಿ ಕಣಕ್ಕಿಳಿಯುವಂತಹ ಬಿಜೆಪಿ ಸೇನಾನಿಗಳು ಯಾರ್ಯಾರಿರ್ಬೋದು ನೋಡಿ. ಯಾದಗಿರಿಯಿಂದ ವೀರ ಬಸವಂತ ರೆಡ್ಡಿ ಮುದ್ನಾಳ ಒಂದು, ಎರಡನೇದಾಗಿ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಿಂದ ವೆಂಕಟರೆಡ್ಡಿ ಮುದ್ನಾಳ ಅವರು ಕಣಕ್ಕಿಳಿಯಲಿಕ್ಕಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನು ಸುರಪುರದಿಂದ ರಾಜುಗೌಡ, ಜೊತೆಗೆ ಶಹಾಪುರದಿಂದ ಗುರುಪಾಟೀಲ ಶಿರವಾಳ ಅಂತ ಹೇಳುವಂತವರು ಬಿಜೆಪಿ ಅಭ್ಯರ್ಥಿಗಳಾಗಿ 2018ಕ್ಕೆ ಕಣಕ್ಕಿಳಿಯಲಿಕ್ಕಿದ್ದಾರೆ. ನೆಕ್ಸ್ಟ್ ಕಲಬುರಗಿ ಹೋಗೋಣ. ಕಲಬುರಗಿಯಲ್ಲಿ ಯಾರ್ಯಾರಿರ್ತಾರೆ ಅಂತ ಹೇಳುವಂತದ್ದನ್ನು ನೋಡೋಣ. ಸೊ ಕಲಬುರಗಿ ಜಿಲ್ಲೆಯ ಕಮಲ ಕಲಿಗಳು ಯಾರ್ಯಾರು? ಕಲಬುರಗಿ ಉತ್ತರ ಶಶಿಲ್ ನಮೋಶಿ ಅವರನ್ನ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ. ಕಲಬುರಗಿ ದಕ್ಷಿಣದಿಂದ ದತ್ತಾತ್ರೇಯ ಪಾಟೀಲ ರೇವೂರ ಅವರು, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತಹ ಹೆಸರು, ಅವರನ್ನ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿದೆ. ಕಲಬುರಗಿ ಗ್ರಾಮೀಣಕ್ಕೆ ಬರೋದಾದ್ರೆ ರೇವು ನಾಯಕ್ ಬೆಳಮಗಿ ಅವರನ್ನ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅಫ್ಜಲ್ಪುರದಿಂದ ಎಂವೈ ಪಾಟೀಲ್ ಅವರ ಹೆಸರು ಈ ಲಿಸ್ಟ್ ನಲ್ಲಿ ಮೆನ್ಷನ್ ಆಗಿದೆ. ನೆಕ್ಸ್ಟ್ ಜೇವರ್ಗಿಯಿಂದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ, ಚಿಂಚೋಳಿಯಿಂದ ಸುನಿಲ್ ವಲ್ಯಾಪುರೆ ಅವರನ್ನ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ. ಚಿತ್ತಾಪುರದಿಂದ ವಾಲ್ಮೀಕಿ ನಾಯಕ, ಜೊತೆಗೆ ಸೇಡಂನಿಂದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ ಅಂತ ಹೇಳಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಲಿಕ್ಕೆ ತೀರ್ಮಾನ ಮಾಡಿಕೊಂಡಿದೆ. ಆಳಂದದಿಂದ ಸುಭೇಶ್ ಗುತ್ತೇದಾರ, ಚಿತ್ತಾಪುರದಿಂದ ವಾಲ್ಮೀಕಿ ನಾಯಕ ಅವರನ್ನ ಬಿಜೆಪಿ 2018ರ ಚುನಾವಣೆಗೆ ಕಣಕ್ಕಿಳಿಸಲಿಕ್ಕೆ ತೀರ್ಮಾನ ಮಾಡಿದೆ. ನೆಕ್ಸ್ಟ್ ರಾಯಚೂರಿಗೆ ಹೋಗೋಣ. ಅಲ್ಲಿಯ ಬಿಜೆಪಿಯ ಸೇನಾನಿಗಳು ಯಾರು 2018ರ ಚುನಾವಣೆಗೆ? ರಾಯಚೂರಿನಿಂದ ಬಸವನಗೌಡ ಬ್ಯಾಕ್ವಾರ್ಡ್ ಅಂತ ಹೇಳಿ ಅವರ ಹೆಸರು, ಬಸವನಗೌಡ ಬ್ಯಾಕ್ವಾರ್ಡ್ ಅವರು ರಾಯಚೂರಿನಿಂದ ಕಣಕ್ಕಿಳಿತಾರೆ. ರಾಯಚೂರು ಗ್ರಾಮೀಣದಿಂದ ತಿಪ್ಪರಾಜು ಅವರು ಕಣಕ್ಕಿಳಿತಾರೆ. ಇನ್ನು ಲಿಂಗಸಗೂರು ಕ್ಷೇತ್ರದಿಂದ ಮಾನಪ್ಪ ಬಜ್ಜಲ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ಬಿಜೆಪಿ ನಾಯಕರು ತೀರ್ಮಾನ ಮಾಡಿದ್ದಾರೆ. ಸಿಂಧನೂರಿನಿಂದ ಬಲ್ಲಾ ಶೇಷಗಿರಿ ರಾವ್ ಅವರು ಕಣಕ್ಕಿಳಿಯಲಿಕ್ಕಿದ್ದಾರೆ. ಸೊ ಇಷ್ಟೇ ದೇವದುರ್ಗದಿಂದ ಶಿವನಗೌಡ ನಾಯಕ್ ಅವರು, ಗೊತ್ತಿರುವಂತಹ ಹೆಸರು. ಅದೇ ರೀತಿ ಮಸ್ಕಿಯಿಂದ ಮಹದೇವಪ್ಪ ಗೌಡರು ಅವರಿಗೆ ಟಿಕೆಟ್ ಅನ್ನು ಕೊಡಲಿಕ್ಕೆ ಬಿಜೆಪಿ ರಾಜ್ಯ ನಾಯಕರು ತೀರ್ಮಾನ ಮಾಡಿದ್ದಾರೆ. ಈ ಲಿಸ್ಟ್ ಹೋದ ಕೂಡಲೇ ಅಮಿತ್ ಶಾ ಯಾವ ರೀತಿ ನೋಡಿಕೊಂಡು ಸೈನ್ ಹಾಕ್ತಾರೆ ಅಂತ ಹೇಳುವಂತದ್ದು ನೋಡಬೇಕು. ನೆಕ್ಸ್ಟ್ ಕೊಪ್ಪಳಕ್ಕೆ ಹೋಗೋಣ. ಕೊಪ್ಪಳದಲ್ಲಿ ಜಿಲ್ಲೆಯ ಕಮಲ ಕಲಿಗಳು ಯಾರ್ಯಾರು? ಕೊಪ್ಪಳದಿಂದ ಸಿಬಿ ಚಂದ್ರಶೇಖರ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಕುಷ್ಟಗಿಯಿಂದ ದೊಡ್ಡನಗೌಡ ಪಾಟೀಲ್ ಅವರು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕಿದ್ದಾರೆ. ನೆಕ್ಸ್ಟ್ ಗಂಗಾವತಿಯಿಂದ ಪರಣ್ಣ ಮುನವಳ್ಳಿ ಅವರು, ಯಲಬುರ್ಗದಿಂದ ಹಾಲಪ್ಪ ಆಚಾರ್. ಸೊ ಇವರನ್ನ ಈಗಾಗಲೇ ಲಿಸ್ಟ್ ಔಟ್ ಮಾಡಿದ್ದಾರೆ, ಅವರ ಹೆಸರುಗಳು ಇದರಲ್ಲಿ ಮೆನ್ಷನ್ ಆಗಿದೆ. ಕನಕಗಿರಿಯಿಂದ ಬಸವರಾಜ್ ದಡೇಸೂಗೂರು ಅಂತ ಹೇಳಿ ಅವರ ಹೆಸರು. ಇನ್ನು ಗಂಗಾವತಿಯಿಂದ ಪರಣ್ಣ ಮುನವಳ್ಳಿ. ಸೊ ಇವರಿಗೆ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ರಾಜ್ಯ ನಾಯಕರುಗಳು ತೀರ್ಮಾನ ಮಾಡಿದ್ದಾರೆ. ಸೊ ಈ ಲಿಸ್ಟ್ ಅನ್ನ ಅಲ್ಲಿಗೆ ಕೊಂಡೊಯ್ದು